ಕೆಪಿಟಿಸಿಎಲ್ ಅವರ ನಿರ್ಲಕ್ಷ್ಯ ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಗಿಸಿದಂತಹ ಹಿನ್ನೆಲೆಯಲ್ಲಿ ಇವತ್ತೊಂದು ಕಾರು ಗುಂಡಿಗೆ ಬಿದ್ದಿರುವಂತಹ ಒಂದು ಘಟನೆ ನಡೆದಿದೆ. ಇದು ಶೇಷಾದ್ರಿಪುರಂ ರಸ್ತೆ ಅಂದ್ರೆ ಲಿಂಕ್ ರೋಡ್. ಇದು ನೀವು ಗಮನಿಸ್ತಾ ಇದ್ದೀರಾ, ಪೋಲೋ ಕಾರ್ ಯಾವ ರೀತಿಯಾಗಿ ಕೆಪಿಟಿಸಿಎಲ್ ಅವರು ಕಾಮಗಾರಿ ಮಾಡ್ತಾ ಇರುವಂತಹ ಗುಂಡಿದಲ್ಲಿ ಬಿದ್ದಿದೆ. ಅಂದ್ರೆ ಬೆಳ್ಳಂಬೆಳಗ್ಗೆ ಸುಮಾರು 5 ಗಂಟೆಯಿಂದ 5:30 ಸಮಯದಲ್ಲಿ ನಡೆದಿರುವಂತಹ ಘಟನೆ. ಯಾವುದೇ ರೀತಿಯಾದ ಒಂದು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಂಡಿಲ್ಲ. ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನ ಸರಿಯಾಗಿ ಹಾಕಿರಲಿಲ್ಲ. ಇವಾಗ ಒಂದು ಕಾರಣಕ್ಕಾಗಿ ಅಂದ್ರೆ ಅವರು ಬೆಳಗ್ಗೆ ಬಸವೇಶ್ವರ ನಗರದಿಂದ ಗಾಲ್ಫ್ ಮೈದಾನದ ಕಡೆ ಅವರು ಗಾಲ್ಫ್ ಆಡೋದಕ್ಕೋಸ್ಕರ ಹೋಗ್ತಾ ಇರ್ತಾರೆ. ಪ್ರತಿನಿತ್ಯ ಕೂಡ ಈ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರ ಕಂಟ್ರೋಲ್ ತಪ್ಪಿ ಈ ಗುಂಡಿಗೆ ಬೀಳುವಂತ ಒಂದು ಕೆಲಸ ಆಗಿದೆ. ಸದ್ಯ ಅವರು GST ಕಮಿಷನರ್ ರವೀಂದ್ರನಾಥ್ ಅಂತ ಗೊತ್ತಾಗಿದೆ. ಅಂದ್ರೆ ಈ ಕಾರ್ನ ಚಾಲನೆ ಮಾಡ್ತಾ ಇದ್ದವರು GST ಕಮಿಷನರ್ ಆಗಿದ್ದಾರೆ. ಸದ್ಯ ಅವರಿಗೆ ಎದೆ ಭಾಗಕ್ಕೆ ದೊಡ್ಡ ಪ್ರಮಾಣದ ಏಟಾಗಿದೆ. ಅವ್ರಿಗೆ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಏರ್ ಬ್ಯಾಗ್ ಓಪನ್ ಆಗಿರುವಂತಹ ಕಾರಣ ಚಾಲಕರು ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ. ಇಲ್ಲವಾದ್ರೆ ದೊಡ್ಡ ಪ್ರಮಾಣದ ಒಂದು ನಷ್ಟ ಆಗುವಂತ ಸಾಧ್ಯತೆ ಇತ್ತು. ಅವರು ಪ್ರಾಣ ಕಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇತ್ತು. ಎಲ್ಲೋ ಒಂದ್ ಕಡೆ KPTCL ಆಗಿರ್ಬೋದು ಅಥವಾ ಸರ್ಕಾರದ ಇತರ ವಿಭಾಗಗಳಾಗಿರ್ಬೋದು ಸರಿಯಾದ ಸಮಯಕ್ಕೆ ಕಾಮಗಾರಿಗಳನ್ನು ಮಾಡಲ್ಲ. ಇದರಿಂದ ಎಫೆಕ್ಟ್ ಆಗಿ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಸದ್ಯ ಈಗ ಸ್ಥಳಕ್ಕೆ GST ಕಮಿಷನರ್ ರವೀಂದ್ರನಾಥ್ ಅವರ ಸ್ನೇಹಿತರು ಬಂದಿದ್ದಾರೆ. ಕಾರನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಶೇಷಾದ್ರಿಪುರಂ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಕಾರನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಕ್ರೇನ್ ಸಹಾಯದಿಂದ ಕ್ರೇನ್ ಮೂಲಕ ಈ ಕಾರನ್ನ ತೆರವುಗೊಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಟ್ರಾಫಿಕ್ ಆಗಿದೆ. ಬೆಳಗ್ಗೆಯಿಂದ ಕೂಡ ಟ್ರಾಫಿಕ್ ಆಗಿ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂಥದ್ದು. ಒಟ್ಟಾರೆ KPTCL ವಿಭಾಗ ಆಗಿರ್ಬೋದು ಅಥವಾ GBAಗೆ ಸಂಬಂಧಪಟ್ಟಂತ ಇತರ ಇಲಾಖೆಗಳಾಗಿರ್ಬೋದು ಯಾವುದು ಕೂಡ ಸರಿಯಾದ ಸಮಯಕ್ಕೆ ಕೆಲಸಗಳು ಮುಗಿಯಲ್ಲ. ಡೆಡ್ಲೈನ್ ಇರುತ್ತೆ. ಡೆಡ್ಲೈನ್ ಮುಗಿಯೋದ್ರೊಳಗಡೆ ಕೆಲಸ ಮಾಡಬೇಕಾಗುತ್ತೆ. ಜನರಿಗೆ ಈಸಿಯಾಗಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಆದ್ರೆ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯತನದಿಂದ ಜನಸಾಮಾನ್ಯರು ಸಾರ್ವಜನಿಕರು ಯಾವ ರೀತಿಯಾದ ಒಂದು ಅಪಾಯಗಳಿಗೆ ಸಿಗಾಕೊಳ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಕಾರ್ ಯಾರದು? ಎಷ್ಟು ಗಂಟೆಗೆ ಈ ಘಟನೆ ಆಗಿದೆ? ಇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 5:30ಗೆ ಅವರು GST ಕಮಿಷನರು ರವೀಂದ್ರನಾಥ್ ಅಂತ ಅವರು ಬೆಳಿಗ್ಗೆ ಎದ್ದು ಗಾಲ್ಫ್ ಹೋಗ್ತಾ ಇದ್ರು, ಗಾಲ್ಫ್ ಆಡೋದಕ್ಕೆ BGS ಅಲ್ಲಿ. ಆ ಟೈಮ್ನಲ್ಲಿ ಇಲ್ಲಿ ಬ್ಯಾರಿಕೇಡ್ ನೋಡಿದ್ರೆ ಕನ್ಫ್ಯೂಸ್ ಆಗಿ ಬಿದ್ದಾಗಿ ಚೆಸ್ಟ್ಗೆ ಒಂದು ಸ್ವಲ್ಪ ಏಟಾಗಿದೆ. ಅಪೆಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಒಬ್ಬರೇ ಇದ್ರು. ಬ್ಯಾರಿಕೇಡ್ ಎಲ್ಲಿಂದ ಬರ್ತಾ ಇತ್ತು? ಬಸವೇಶ್ವರ ನಗರ ಗಾಲ್ಫ್ ಆಡೋಕೆ ಹೋಗ್ತೀವಿ. 5:30. ಯಾವ ತರ ಆಕ್ಸಿಡೆಂಟ್ ಆಯ್ತು ಅಂತ ಅವ್ರು ಹೇಳಿದ್ರು? ಅವ್ರು ಹೇಳೋದಕ್ಕೆ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಇರಲಿಲ್ಲ. ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಸ್ವಲ್ಪ ಪರವಾಗಿಲ್ಲ. ಅಲ್ಲ, ಏನ್ ಕಾರಣ ಅಂತ ಇದಕ್ಕೆ ಬೀಳೋದಕ್ಕೆ ಏನು ಕಾರಣ ಆಯ್ತು ಅಂತ? ವೆಹಿಕಲ್ ಕಾರಣ ಅಂತಂದ್ರೆ ನೀವೇ ನೋಡಿದ್ರಲ್ಲ, ಇಲ್ಲಿ ಹಾಕಿದರೆ ಅವರು ಸ್ಪೀಡಾಗಿ ಬಂದಿದ್ದಾರೆ, ಟೈಮ್ ಆಯಿತು ಅಂತ. ಆ ಟೈಮಲ್ಲಿ ಕನ್ಫ್ಯೂಸ್ ಆಗಿ ಹೋಗಿರೋದು. ಅದೊಂದು ಸ್ವಲ್ಪ ಓಪನ್ ಇತ್ತಲ್ಲ, ಒಂದು ಹೋಗಿದ್ದಾಗೆ. ಡೈಲಿ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ ಅವರು. ವಾರದಲ್ಲಿ 4 ದಿನ ಇದೇ ರೂಟಲ್ಲೇ ಹೋಗೋದು. ನಮ್ಮ ಹೆಸರು ಡಾಕ್ಟರ್ ಪದ್ಮರಾಜ್ ಅಂತ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.